ಆತ್ಮೀಯ ಕಾಡುಗೊಲ್ಲ ಕುಲಬಾಂಧವರೇ, ನಾವು ಕಾಡುಗೊಲ್ಲರು, ನನ್ನ ಜಾತಿ ಕಾಡುಗೊಲ್ಲ ಎಂದು ಜಾತಿ ಕಲಂನಲ್ಲಿ ನಮೂದಿಸಿ ಎಂದು ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ಶಿರಾ ತಾಲೂಕಿನ ಕಾಡುಗೊಲ್ಲ ಸಮುದಾಯದವರಿಗೆ ತಿಳಿಸಿದ್ರು. ಶಿರಾ ತಾಲೂಕಿನ ಗುಮ್ಮನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ವನಕಲ್ಲು ಮಠದ ಶ್ರೀ ಬಸವರಾಮಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಿದ್ದ ಕಾಡುಗೊಲ್ಲ ಜಾತಿ ಜನಗಣತಿ ಜಾಗೃತಿ ಅಭಿಯಾನಕ್ಕೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ಚಾಲನೆ ನೀಡಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸೆಪ್ಟೆಂಬರ್ 22ರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಕೈಗೊಂಡಿದ್ದು, ಜಾತಿ ಕಲಂನಲ್ಲಿ ಕಡ್ಡಾಯವಾಗಿ ಕಾಡುಗೊಲ್ಲ ಸಮುದಾಯದವರು ಕಾಡುಗೊಲ್ಲ ಎಂದು ಜಾತಿಯನ್ನ ಬರೆಸುವ ಬಗ್ಗೆ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದು, ಆತ್ಮೀಯ ಕಾಡುಗೊಲ್ಲ ಕುಲಬಾಂಧವರೇ, ನಾವು ಕಾಡುಗೊಲ್ಲರು, ನನ್ನ ಜಾತಿ ಎಂಬ ಕಲಂನಲ್ಲಿ ಕಾಡುಗೊಲ್ಲ ಎಂದು ನಮೂದಿಸಿ, ಉಪಜಾತಿ ಕಲಂನಲ್ಲಿ ಕಾಡುಗೊಲ್ಲ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥಕ ಪದ ಹೆಸರುಗಳು ಕಾಡುಗೊಲ್ಲ ನಿಮ್ಮ ಕುಟುಂಬದ ಕುಲಕಸುಬು ಕುರಿ ಮತ್ತು ಮೇಕೆ ಸಾಗಾಣಿಕೆ ಎಂದು ನಮೂದಿಸುವಂತೆ ಎಲ್ಲಾ ಕಾಡುಗೊಲ್ಲ ಸಮುದಾಯಕ್ಕೆ ಜಾಗೃತಿ ಮೂಡಿಸಿದ್ರು. ಈ ವೇಳೆ ಯುವ ಕಾಡುಗೊಲ್ಲ ರಾಜ್ಯಾಧ್ಯಕ್ಷ ಪ್ರಭುದೇವ್, ರಾಜ್ಯ ಕಾಡುಗೊಲ್ಲ ಸಂಘದ ಮೀಸೆ ಮಹಾಲಿಂಗಪ್ಪ ಸೇರಿದಂತೆ ಹಲವಾರು ಕಾಡುಗೊಲ್ಲ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಹಾಗೆ ನಮ್ಮ ಮಾಜಿ ಬಿಜೆಪಿ ಅಧ್ಯಕ್ಷರಾದ ನರಸಿಂಹ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಶಿರಾ ತಾಲೂಕು ಕಾಡುಗೊಲ್ಲ ಸಂಘ ಅಧ್ಯಕ್ಷರಾದ ಈಶ್ವರಪ್ಪ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಸ್ವಾಗತವನ್ನು ಕೋರುತ್ತೇವೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಶಿರಾ ಅಂತ ಊರನ್ನ ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಊರನ್ನ ಬಂದಿದ್ದಾರೆ. ಹಾಗೆ ನಮ್ಮ ಪದಾಧಿಕಾರಿಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಸಿದ್ಧಗಂಗಮ್ಮ ಶ್ರೀನಿವಾಸರು ಬಂದಿದ್ದಾರೆ, ಅವರು ಸಹ ನಮ್ಮ ಸಂಘದ ವತಿಯಿಂದ ಸುಸ್ವಾಗತವನ್ನು ಬಯಸುತ್ತೇವೆ. ಅವ್ರಿಗೂ ಸಹ ಕಾಲಂ 9ರಲ್ಲಿ ಕ್ಯಾಸ್ಟ್ ಅಂತ ಬರುತ್ತೆ. ಜಾತಿ ಕಾಡುಗೊಲ್ಲ, ಉಪಜಾತಿ ಕಾಡುಗೊಲ್ಲ, ಇತರೆ ಸಮಾನಾರ್ಥಕವಾದಂಥ ಪದ ಇದ್ದರೆ ಅದು ಕಾಡುಗೊಲ್ಲ ಆಗಲಿ, ಹಟ್ಟಿಗೊಲ್ಲ ಆಗಲಿ, ಅಡವೆಗೊಲ್ಲ, ಇವು ಸಮರ್ಪಕವಾಗಿರುವಂಥ ಸಮಾನಾರ್ಥವಾದ ಪದಗಳಾಗಿರ್ತದೆ. ಆದರೆ 30ರ ಕಾಲಂನಲ್ಲಿ ಕುರಿ ಮತ್ತು ಮೇಕೆ ಕುಲಕಸುಬುಗಳು ಏನೇನು ಅನ್ನುವಂಥದ್ರಲ್ಲಿ ಕುರಿ ಕಾಯೋದು, ಮೇಕೆ ಕಾಯೋದು ಮತ್ತು ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರಾಗಿರುವಂಥದ್ದು ಕೃಷಿ ಕಾರ್ಮಿಕರು. ಆದರೆ ಧರ್ಮ ಅನ್ನುವಂಥ ಕಾಲಂ ಬರುತ್ತೆ, ಅದರೊಳಗೆ 11ನೇದು ಇತರೆ ಅಂತ ಕೇಳಿದೆ. ಅಲ್ಲಿ ಕೆಳಗಡೆ ಕೊಟ್ಟಿದೆ ಧರ್ಮ ಸಂಬಂಧಿಸಿದಂತೆ 7ನೆಯ ಸಂಕೇತ ಸಂಖ್ಯೆಯಲ್ಲಿ ನೀಡಲಾಗಿರುವ ಯಾವುದಾದರೂ ನಾನು ನಾಸ್ತಿಕ, ಗೊತ್ತಿಲ್ಲ ಮತ್ತು ಇತ್ಯಾದಿ ಹೇಳಿದಂತೆ ಅನ್ವಯವಾಗುವಂತೆ ಸಂಖ್ಯೆಯನ್ನು ನಮೂದಿಸತಕ್ಕದ್ದು. 11ರಲ್ಲಿ ಧರ್ಮ ಅಥವಾ ಹೊರತುಪಡಿಸಿ ಇತರೆ ಧರ್ಮಗಳನ್ನು ನೀವೇನಾದರೂ ಅನುಷ್ಠಾನಕ್ಕೆ ತಂದಿದ್ರೆ, ನಿಮ್ಮ ಆಚಾರ ವಿಚಾರ ಸಂಪ್ರದಾಯ ಪರಂಪರೆಗೆ ಅನುಗುಣವಾಗಿ ಯಾವುದಾದ್ರೂ ನೀವು ಪಾಲಿಸ್ತಾ ಇದ್ದರೆ ಅದನ್ನು ನಮೂದಿಸಿ ಅಂತ ಹೇಳಿದರೆ, ಅದರಲ್ಲಿ ಬುಡಕಟ್ಟು ಅನ್ನುವಂಥದ್ದನ್ನು ನಮೂನೆ ಮಾಡಕ್ಕೆ ಹೇಳಿದ್ದೀವಿ. ಅಭಿಯಾನವನ್ನು ಇವತ್ತು ಪ್ರಪ್ರಥಮವಾಗಿ ಶಿರಾ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ 40 ತಾಲೂಕು 12 ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ಎಲ್ಲ ನಮ್ಮ ಕಾಡುಗೊಲ್ಲರಿಗೆ ಇಷ್ಟು ವರ್ಷ ಏನು ಅನ್ಯಾಯ ಆಗಿದೆ, ಆಮೇಲೆ ನಮ್ಗೇನು ವಂಚಿತರಾಗಿದ್ದೀವಿ, ಆಮೇಲೆ ಜಾತಿ ಪಟ್ಟಿಯಿಂದ ಇಷ್ಟು ಇರಲಿಲ್ಲ, ಯಾವುದೇ ಸವಲತ್ತು ಸಹ ಸರ್ಕಾರದಿಂದ ಸಿಗ್ತಿರಲಿಲ್ಲ ಬಂಧುಗಳೇ. ಇವತ್ತು ನಮಗೆ ಇದೊಂದು ಸುವರ್ಣ ಅವಕಾಶ. ಏನಂದರೆ ಇವತ್ತು ಕಾಡುಗೊಲ್ಲ ಅನ್ನೋ ಒಂದು ಪದವನ್ನು ಇವತ್ತು ಸರ್ಕಾರ ಜಾತಿ ಪಟ್ಟಿಯಲ್ಲಿ ಇವತ್ತು ಸೇರಿಸಿದ್ರಿಂದ ಇವತ್ತು ನಾವು ಆ ಒಂದು ಬೇಸ್ ಮೇಲೆ ಇವತ್ತು ಕಾಡುಗೊಲ್ಲ ನಿಗಮವನ್ನು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡಿ ಇವತ್ತು ಹೈಕೋರ್ಟ್ಗೆ ಹೋಗಿ ಇವತ್ತು ಕಾಡುಗೊಲ್ಲ ನಿಗಮವನ್ನು ನಮ್ಮ ಸಂಘಟನೆ ಇವತ್ತು ಮಾಡ್ಕೊಂಡ್ಬರ್ತೀವಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಮುಂದೆ ಇರೋದು ಅಂದರೆ, ಇವತ್ತು ಏನು ಕಾಂತರಾಜ್ ಆಯೋಗದಲ್ಲಿ ಮೊನ್ನೆ ಸೆಷನ್ ಮಾಡ್ತು ಸರ್ಕಾರ ಈ ಒಂದು 5 ವರ್ಷ ಹಿಂದೆ, ಅದನ್ನ 3 ಲಕ್ಷ ಅಂತೇಳಿ ನಮ್ಮ ಕಾಡುಗೊಲ್ಲ ಸರ್ಕಾರ ಕರ್ನಾಟಕದಲ್ಲಿ ಅಂತ ತೋರಿಸಿದ್ರು. ಇವತ್ತು ನಮ್ಗೆ ಏನು ಸುವರ್ಣಾವಕಾಶ ಅಂದರೆ ಮತ್ತೆ ನಮಗೆ ಜಾತಿ ಗಣತಿ ಮಾಡಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಂತೇಳಿ ನಮಗೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ದಿನಾಂಕ 22
ತಾರೀಕಿನಿಂದ 7ನೇ ತಾರೀಕಿವರೆಗೂ ಬರೋ ತಿಂಗಳು 7ನೇ ತಾರೀಕು ಇವತ್ತು ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತೆಲ್ಲರೂ ನೀವೆಲ್ಲರೂ ನಮ್ಮ ಕಾಡುಗೊಲ್ಲ ಅಂತ ಹೇಳಿ 541 ಒಂದು ಕಾಲಂನಲ್ಲಿ ನೀವು ಕಾಡುಗೊಲ್ಲ ಅಂತ ಹೇಳಿ ಒಂದು ನಮೂದು ಮಾಡಬೇಕು. ಮತ್ತು ಕಾಲಂ ನಂಬರ್ 9ರಲ್ಲಿ ಕ್ರಮ ಸಂಖ್ಯೆ 9ರಲ್ಲಿ ಕಾಡುಗೊಲ್ಲ ಅಂತ ಹೇಳಿ ನಮೂದು ಮಾಡಬೇಕು. ಮತ್ತು ಪರ್ಯಾಯ ಪದ ಯಾವುದು ಅಂತ ಕೇಳಿದ್ರೆ ಕಾಡುಗೊಲ್ಲ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕು. ಮತ್ತೆ ನಿಮ್ಮ ಕುಲಕಸಬು ಏನು ಅಂತ ಕೇಳಿದ್ರೆ ನಾವು ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಂತ ಹೇಳ್ಬೇಕು. ನೀವೆಲ್ಲ ವಿದ್ಯಾವಂತರು ಏನಿದ್ದೀರಿ, ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಇವತ್ತು ಈ ಸಂಖ್ಯಾಬಲ ನಮ್ಮ ಸರ್ಕಾರಕ್ಕೆ ಪಕ್ಕ ನಾವು ಯಾವತ್ತೇ ಇದೆಲ್ಲ ನಮ್ಮ ಕಾಡುಗೊಲ್ಲರು ಎಷ್ಟು ಜನ ಇದೀವಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಅಂಕಿಅಂಶ ತಿಳಿಸಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲಾ ಸವಲತ್ತುಗಳು ಏನು ರಾಜಕೀಯವಾಗಿರ್ಬೋದು, ಆರ್ಥಿಕವಾದ್ರು, ಶೈಕ್ಷಣಿಕವಾದ್ರು ಎಲ್ಲಾ ಸವಲತ್ತುಗಳು ನಮ್ಮ ಪಾಲು ನಮ್ಗೆ ಸಿಗುತ್ತೆ. ಬಂಧುಗಳೇ ಇರ್ಬೋದು, ಇವರೆಲ್ಲರೂ ಸಹ ನಿಮ್ಗೆ ಬಂದು ಭೇಟಿಯನ್ನ ಕೊಡ್ತಾರೆ. ಆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರಾದ್ರೂ ಕೇಳಿದ್ರು ಸಹ ಹೆಣ್ಮಕ್ಳು ಇರ್ಬೋದು, ಗಂಡ್ ಮಕ್ಳು ಇರ್ಬೋದು, ಮನೆ ಬೀಗ ಹಾಕಿದ್ರು ಸಹ ಪಕ್ಕದ ಮನೆಯವ್ರು ಬಂದು ಇವರು ಸಹ ಕಾಡುಗೊಲ್ಲರು ಅಂತ ತಾವು ಧೈರ್ಯವಾಗಿ ಹೇಳ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇಡೀ ನಮ್ಮ ಶಿರಾ ತಾಲೂಕಿನ ಸಮಸ್ತ ನಮ್ಮ ಕುಲ ಬಾಂಧವರಲ್ಲಿ ಅವರ ಪಾದ ಕಮಲಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಜುಂಜಪ್ಪ, ಜೈ ಕರಿಯಮ್ಮ, ಜೈ ಕಾಡುಗೊಲ್ಲ.